ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗೋಸ್ಕರನೇ ಸುವರ್ಣಸೌಧದ ಆವರಣದ ಒಳಗಡೆ ಹೆಲಿಪ್ಯಾಡ್ ನಿರ್ಮಾಣ ಆಗಿದೆ. ರೈತರ ಪ್ರತಿಭಟನೆಯ ಬಿಸಿಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಹೊಸ ಪ್ಲಾನ್ ಏನದು? ಇದೀಗ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್. ರಾಜ್ಯದ ನಾನಾ ಭಾಗಗಳಿಂದ ರೈತರು ಮೊನ್ನೆಯಿಂದಲೇ ಜಮಾವಣೆ ಮಾಡಿದ್ದಾರೆ. ಸುವರ್ಣಸೌಧದ ಮುಂಭಾಗದಲ್ಲಿ ಪ್ರೊಟೆಸ್ಟ್ ಮಾಡುವುದಕ್ಕೆ, ಅವರು ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಸರ್ಕಾರವನ್ನ ಕೇಳುವುದಕ್ಕೆ. ಬಿಕಾಸ್ ವರ್ಷದಲ್ಲಿರೋದು ಇದೊಂದೇ ಆಪ್ಷನ್ನು. ಅವರೆಲ್ಲರೂ ಕೂಡ ಉತ್ತರ ಕರ್ನಾಟಕ ಭಾಗಕ್ಕೆ ಬರ್ತಾರೆ. ಅದು ಬೆಳಗಾವಿಯಲ್ಲಿ ಸುವರ್ಣಸೌಧದ ಚಳಿಗಾಲದ ಅಧಿವೇಶನ ನಡೆಯುತ್ತೆ. ಸೊ ನಾವು ನಮ್ಮ ಜನಪ್ರತಿನಿಧಿಗಳಿಗೆ ಇದನ್ನು ತಿಳಿಸಿ ಹೇಳಬೇಕು ಅಂತ. ಆದರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ರೈತರ ಪ್ರತಿಭಟನೆಯ ಬಿಸಿಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಹೊಸ ಪ್ಲಾನ್. ಸುವರ್ಣಸೌಧದೊಳಗೆ ನೇರವಾಗಿ ಬಂದಿಳಿತಾರೆ ಅವರು. ಚಿಕ್ಕೋಡಿಯಿಂದ ಸುವರ್ಣಸೌಧಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಬಂದಿಳಿದ್ರು. ಅವ್ರ ಜೊತೆ ಸಚಿವ ಕೆ.ಜೆ. ಜಾರ್ಜ್ ಕೂಡ ಇದ್ರು. ಸುವರ್ಣಸೌಧದ ಆವರಣದೊಳಗೆ ಬಂದಿಳಿಯೋದಕ್ಕೆ ಈ ಸೌಲಭ್ಯ, ಅದನ್ನು ಕೂಡ ನೀವು ನೋಡಬಹುದು ದೃಶ್ಯಾವಳಿಗಳಲ್ಲಿ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಅಗೇನ್ ಬೆಳಗಾವಿಯಿಂದ ರವೀಶ್ ದೂರವಾಣಿ ಸಂಪರ್ಕ ಬಂದಿದ್ದಾರೆ. ರವೀಶ್, ವೆಲ್ಕಮ್ ಬ್ಯಾಕ್. ನನ್ನ ಪ್ರಶ್ನೆ ಇಷ್ಟೇ, ಮೊದಲು ಅಂದ್ರೆ ಸುವರ್ಣಸೌಧ ನಿರ್ಮಾಣ ಆಗೋ ಸಂದರ್ಭದಲ್ಲಿ ಹೆಲಿಪ್ಯಾಡ್ ಇರ್ಲಿಲ್ವಾ? ಈಗ ಹೆಲಿಪ್ಯಾಡ್ ನಿರ್ಮಾಣ ಮಾಡಿದ್ದಾದ್ರೂ ಯಾಕೆ? ಹರೀಶ್, ನಿಜಕ್ಕೂ ಕೂಡ ಇದು ಅರ್ಥ ಆಗ್ತಲ್ಲ. ಯಾಕಂದ್ರೆ ವಿಶಾಲವಾದ ಜಾಗ ಇದೆ ಸುವರ್ಣಸೌಧದಲ್ಲಿ. ಹಾಗಾಗಿ ಇವರ ಅನುಕೂಲಕ್ಕೆ ತಕ್ಕಂತೆ ಒಂದು ಹೆಲಿಪ್ಯಾಡ್ ನಿರ್ಮಾಣ ಆಗ್ಬೇಕಾಗಿತ್ತು ಒಂದು ಸುವರ್ಣಸೌಧದ ಆವರಣದಲ್ಲಿ ಕೂಡ. ಇದ್ರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಯಾಕಂದ್ರೆ ಇಷ್ಟು ವರ್ಷಗಳ ಕಾಲ ಇರ್ಲಿಲ್ಲ, ಆದ್ರೆ ಈ ವರ್ಷದಿಂದ ಈ ಒಂದು ಹೆಲಿಪ್ಯಾಡ್ ಅನ್ನು ಕೂಡ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಹೊರಗಡೆ ರೈತರ ಪ್ರತಿಭಟನೆಗಳು, ಹೋರಾಟಗಾರರು ಸಾಕಷ್ಟು ಹೋರಾಟಗಳು ಕೂಡ ನಡೀತವೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಆ ಒಂದು ಪ್ರತಿಭಟನೆಗಳು, ಹೋರಾಟಗಳ ಬಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮತ್ತೆ ಇನ್ನಿತರ ಗಣ್ಯರಿಗೆ ತಟ್ಟಬಾರದು ಅನ್ನೋ ದೃಷ್ಟಿಯಿಂದ ಈ ಒಂದು ನಿರ್ಧಾರಕ್ಕೆ ಬಂದಿದ್ದಾರೋ, ಅಥವಾ ಶೋಕಿಗಾಗಿ ಇಲ್ಲೇ ಹೆಲಿಕಾಪ್ಟರ್ ನಿರ್ಮಾಣ ಮಾಡ್ಕೊಂಡು ಅವರು ಡೈರೆಕ್ಟ್ ಆಗಿ ಎಲ್ಲಾ ಕಡೆಗಳಿಂದ ಇಲ್ಲೇ ಬರುವ ಒಂದು ದೃಷ್ಟಿಯಿಂದ ಕೂಡ ಹೆಲಿಪ್ಯಾಡ್ ನಿರ್ಮಾಣ ಮಾಡಿದ್ದಾರೆ ಅನ್ನೋದು ಕೂಡ ಯಾವುದೇ ರೀತಿಯ ಸ್ಪಷ್ಟತೆ ಇಲ್ಲ. ಹಾಗಾಗಿ ಈ ಒಂದು ಹೆಲಿಪ್ಯಾಡ್ ನಿರ್ಮಾಣದ ಬಗ್ಗೆ ಕೂಡ ಈ ಒಂದು ಬೆಳಗಾವಿ ಸುವರ್ಣಸೌಧದ ಸುತ್ತ ಮತ್ತೆ ಬೆಳಗಾವಿ ಜನರು ಮತ್ತೆ ರೈತರ ಹೋರಾಟಗಾರರು ಏನಿದ್ರೆ ಅವರು ಕೂಡ ಸಾಕಷ್ಟು ಒಂದು ಚರ್ಚೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಹಾಗಾಗಿ ಇದೊಂದು ಬಹು ಚರ್ಚಿತ ವಿಷಯ ಆಗ್ತಾ ಇದೆ ಅಂತಾನೆ ಹೇಳ್ಬೋದು ಹರೀಶ್. ಜನ ನಾಯಕರನ್ನು ಒಳಗೊಂಡು, ಮುಖ್ಯಮಂತ್ರಿಗಳನ್ನು ಒಳಗೊಂಡು ಅವರ ಆಡುವ ಮಾತು ನಾವು ರೈತ ಪರ, ರೈತರಿಗೆ ನಮ್ಮ ಎಲ್ಲ ಯೋಜನೆಗಳು ಅಂತ. ಬಟ್ ಅವರು ನಡೆದುಕೊಳ್ಳುವ ರೀತಿ ಯಾವುದು ಕೂಡ ರೈತರ ಹತ್ರಕ್ಕೆ ಹೋಗ್ತಾನೆ ಇಲ್ಲ ಅವ್ರು ಹಂಗ್ ನೋಡಕ್ ಹೋದ್ರೆ. ಸೊ ಏನ್ ಅರ್ಥ ಕೊಡುತ್ತಿದ್ದು ರವೀಶ್ ಆಗಿದ್ರೆ? ನಿಜಕ್ಕೂ ಕೂಡ, ಯಾಕಂದ್ರೆ ಈಗಾಗ್ಲೇ ಒಂದು ರೈತರ ಹೋರಾಟಗಳಿಗೆ ಸಾಕಷ್ಟು ನಡೀತಾ ಇದೆ. ಮತ್ತೆ ಕಬ್ಬು ಬೆಳೆ ಆಗಿರ್ಬೋದು, ಮತ್ತೆ ಇತರ ಬರದ ಪರಿಸ್ಥಿತಿ ಆಗಿರ್ಬೋದು, ಮತ್ತೆ ಇತರ ಬೆಳೆಗಳಿಗೆ ಒಂದು ತಮ್ಮ ಪರಿಹಾರನ ಕೇಳೋದು ಎಲ್ಲವೂ ಕೂಡ ಇಲ್ಲಿ ರೈತರು ತಮ್ಮ ಹೋರಾಟಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಸರ್ಕಾರ ಈ ಒಂದು ರೈತ ಪರ ಒಂದು ಕಾಳಜಿ ಇರ್ತಕ್ಕಂಥ ಸರ್ಕಾರ ಅಂತ ಕೂಡ ಹೇಳ್ಕೊಂಡು ಬಂದಿರೋದ್ರಿಂದ ಆ ಒಂದು ರೈತರ ಸಮಸ್ಯೆಗಳನ್ನು ಕೂಡ ಆಲಿಸಬೇಕಾಗುತ್ತೆ. ಅದನ್ನು ಬಿಟ್ಟು ಆ ಒಂದು ಪ್ರತಿಭಟನೆಗಳ ಬಿಸಿಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಏನಾದ್ರೂ ಈ ಒಂದು ಹೆಲಿಪ್ಯಾಡ್ ನಿರ್ಮಾಣ ಮಾಡಿರೋದ್ರೆ ನಿಜಕ್ಕೂ ಕೂಡ ಇದೊಂದು ರೀತಿಯಲ್ಲಿ ವಿಪರ್ಯಾಸ ಅಂತಾನೆ ಹೇಳ್ಬೋದು. ಹಾಗಾಗಿ ಇದ್ರ ಬಗ್ಗೆ ಕೂಡ ರೈತ ಮುಖಂಡರಾಗಿರ್ಬೋದು ಮತ್ತೆ ರೈತರಾಗಿರ್ಬೋದು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆಂದ್ರೆ ಅವರು ನೇರವಾಗಿ ಇಲ್ಲಿಂದ ಆ ಹೆಲಿಕಾಪ್ಟರ್ ಮೂಲಕ ಸುವರ್ಣಸೌಧಕ್ಕೆ ಬರುವಂತಹ ಒಂದು ಪ್ಲಾನ್ ಅನ್ನು ಕೂಡ ಮಾಡಿದ್ದಾರೆ ಅಂದ್ರೆ ನಿಜಕ್ಕೂ ಕೂಡ ಇದೊಂದು ರೀತಿಯಲ್ಲಿ ವಿಪರ್ಯಾಸ, ದುರಂತ ಅಂತಾನೆ ಕೂಡ ಅವರು ಕೂಡ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ಈ ಎಲ್ಲವುದ್ರ ಬಗ್ಗೆ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸ್ಪಷ್ಟನೆ ಕೊಡುವಂತಹ ಸಾಧ್ಯತೆ ಇದೆ. ಹಾಗಾಗಿ ಅವರ ರಿಯಾಕ್ಷನ್ ಏನಿರುತ್ತೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿದೆ ಹರೀಶ್. ಥ್ಯಾಂಕ್ ಯು ಸೊ ಮಚ್ ರವೀಶ್. ಐ ಥಿಂಕ್ ಮುಂಬರುವ ಸುದ್ದಿಗಳಲ್ಲಿ ಅವರ ರಿಯಾಕ್ಷನ್ಗೋಸ್ಕರ ರಾಜ್ಯದ ಜನತೆ ಕೂಡ ಕಾಯ್ತಾ ಇರ್ತೀವಿ. ಥ್ಯಾಂಕ್ಸ್ ಅಲಾಟ್ ಈ ಕ್ಷಣದ ಎಲ್ಲ ಅಪ್ಡೇಟೆಡ್ ಮಾಹಿತಿಗಾಗಿ. ₹500 ಹಾಗೂ ₹1,000 ನೋಟನ್ನು ನಿಷೇಧ ಮಾಡಿದ ಬೆನ್ನಲ್ಲೇ ಎಟಿಎಂ ಹಾಗೂ ಬ್ಯಾಂಕ್ಗಳಲ್ಲಿ ಹಿಂದೆ ಪಡೆಯುವ ಮಿತಿಯನ್ನು ಹೆಚ್ಚಳ ಮಾಡಿದ್ದ ಕೇಂದ್ರ ಸರ್ಕಾರ ಇವತ್ತು ಆ ಮಿತಿಯನ್ನು ಕಡಿಮೆ ಮಾಡಿದೆ. ದೇಶದಲ್ಲಿ ₹500 ಹಾಗೂ ₹1,000 ನೋಟುಗಳು ಬ್ಯಾನ್ ಆಗುವಂತಹ ವಿಷಯ ಮೊದಲೇ ಉದ್ಯಮಿ ಅನಿಲ್ ಅಂಬಾನಿ ಹಾಗೂ ಅದಾನಿಗೆ ಗೊತ್ತಿತ್ತು ಅಂತ ಬಿಜೆಪಿ ಶಾಸಕ ಭವಾನಿ ಸಿಂಗ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ.